ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಕರುಣೆಯ ಸಾಗರವೆಂದು ಜನರು ನನ್ನನ್ನು ಕರೆಯುತ್ತಾರೆ. ನನ್ನ ಮಗುವಾಗಿರುವ ನಿನ್ನಲ್ಲಿ ಕರುಣೆಯೇ ಅತಿ ದೊಡ್ಡ ಗುಣವೆಂದು ಅರಿತು ಎಲ್ಲರ ಮೇಲೆ ಕರುಣೆಯನ್ನು ತೋರಿಸು. ನಿನಗೆ ಒಳ್ಳೆಯದನ್ನು ಮಾಡಿದವರ ಮೇಲೆ ನೀನು ಪ್ರೀತಿ ಮತ್ತು ಕರುಣೆಯನ್ನು ತೋರಿಸುವೆ. ಅದು ಸುಲಭ. ಆದರೆ ನಿನಗೆ ಮೋಸ ಮಾಡಿದವರು, ನಿನ್ನನ್ನು ನೋಯಿಸಿದವರಿಗೆ ನೀನು ಕರುಣೆಯನ್ನು ತೋರಿಸುವುದಾದರೂ ಹೇಗೆ? ಅಂಥ ಸಮಯದಲ್ಲಿ ನೀನು ಮಾಡಬೇಕಾಗಿರುವುದು ಅವರನ್ನು ನನ್ನಲ್ಲಿ ಒಪ್ಪಿಸಿ ತನ್ನ ಮೇಲೆ ಕರುಣೆಯನ್ನು ತೋರಿಸು. ನೋವನ್ನು ನೀಡಿದವರು ಗೆಲ್ಲಲು ನೀನು ಆ ನೋವನ್ನು ಅನುಭವಿಸಬೇಕೆಂದಿಲ್ಲ. ನಿನ್ನ ಭಾರವನ್ನು ಈ ಸಾಯಿಯ ಮೇಲೆ ಹಾಕಿ ಜೀವನದ ಮೇಲೆ ನಂಬಿಕೆಯನ್ನು ತೋರಿಸು. ನನ್ನಲ್ಲಿ ಶರಣಾಗು. ನಾನು ನಿನ್ನ ನೋವನ್ನು ದೂರ ಮಾಡುತ್ತೇನೆ. ಸಕಾರಾತ್ಮಕ ಆಲೋಚನೆಗಳನ್ನು ಮಾತ್ರವೇ ನಿನ್ನಲ್ಲಿ ತುಂಬಿಸುತ್ತೇನೆ. ನನ್ನ ಮಗುವೆ, ದಿನವನ್ನು ಪ್ರಾರಂಭಿಸುವ ಮುನ್ನ ಮತ್ತು ದಿನದ ಅಂತ್ಯದ ಮುನ್ನ ತಾನು ಈ ಸಾಯಿಯ ಮಗುವೆಂದು ತನಗೆ ನೆನಪಿಸು. ಧೈರ್ಯವಾಗಿರು. ನನ್ನ ಶಕ್ತಿಯಿಂದ ಜನ್ಮಿಸಿರುವ ನಿನಗೆ ಸೋಲಿಲ್ಲ. ನೀನು ಗೆಲ್ಲಲು ಜನ್ಮಿಸಿರುವೆ. ನಿನ್ನ ಜೊತೆಯೇ ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.